ಗೈಸ್ ಈಗ ಫೇಸಲ್ಲಿ ಟ್ಯಾನ್ ಆಗೋದು ಮತ್ತು ಕೈಕಲ್ಲಿ ಟ್ಯಾನ್ ಆಗೋದು ಇದೆಲ್ಲ ಮಾಮೂಲಿ. ಬಟ್ ಅದಲ್ಲದೆ ನಮ್ಮ ನೆಕ್ ಅಂತ ಏನು ಹೇಳ್ತೀವಿ ಇದರಲ್ಲಿ ಫುಲ್ ಡಾರ್ಕ್ನೆಸ್ ಅಂದರೆ ಒಂದು ಪಿಗ್ಮೆಂಟೇಷನ್ ಥರ ಬಂದಿರೋ ಥರ ಇಲ್ಲಿ ಫೀಲ್ ಆಗ್ತಾ ಇರುತ್ತೆ ಈ ಸೈಡಲ್ಲಿ. ಸೊ ಅಂತ ಯಾವ ಥರ ಹೋಗ್ಲಾಡ್ಸೋದು ಅಂತ ಮನೇಲೇ ಇರುವಂಥ ರೆಮಿಡಿನೇ ಯೂಸ್ ಮಾಡಿ ಯಾವ ಥರ ತೆಗೆಯೋದು ಅಂತ ನಾನು ಇವಾಗ ಹೇಳ್ತೀನಿ. ಸೊ ತುಂಬ ಬ್ಲ್ಯಾಕ್ನೆಸ್ ಆಗುತ್ತೆ. ಸೊ ಪಿಗ್ಮೆಂಟೇಷನ್ ಇವಾಗ ಯಾವ ಥರ ನಮ್ಮ ಫೇಸಲ್ಲಿ ಮತ್ತು ಕೈಕಾಲಲ್ಲೆಲ್ಲ ಟ್ಯಾನ್ ಥರ ಎಲ್ಲ ಬಂದು ಇರುತ್ತೆ, ಅದೇ ಥರನೇ ಬಾಡಿಯ ಹಾರ್ಮೋನ್ಸ್ಗೇನೂ ಆ ಥರ ಆಗುತ್ತೆ. ಮತ್ತು ಇನ್ನೊಂದು ಬೇರೆಯವ್ರಿಗೆ ಅಂದರೆ ನಮ್ಮ ಫ್ಯಾಮಿಲಿಗೆ ಆ ಥರ ಇದ್ದರೆ, ತಂದೆ ತಾಯಿಗೆ ಆ ಥರ ಇದ್ದರೆ ನಮಗೂ ಕೂಡ ಆ ಥರ ಬರುತ್ತೆ. ಸೊ ಆ ಥರ ಬರೋ ಚಾನ್ಸಸ್ ಇರುತ್ತೆ. ಸೊ ಇನ್ನೊಂದು ನಾವು ತಗೊಳ್ಳೋ ಫುಡ್ಡಿಂದನೂ ಆ ಥರ ಆಗುತ್ತೆ. ಮತ್ತು ನಾವು ಜ್ಯುವೆಲರ್ಸ್ ಅಂದರೆ ಗೋಲ್ಡ್ ಯೂಸ್ ಮಾಡೋದು, ಬೇರೆ ಎಲ್ಲ ಏನೇನೋ ಚೈನ್ಗಳನ್ನ ಆ ಥರ ಎಲ್ಲ ಯೂಸ್ ಮಾಡ್ತೀವಲ್ಲ ಅದರಿಂದನೂ ಆ ಥರ ಆಗುತ್ತೆ. ಕತ್ತಲ್ಲಿ ಫುಲ್ ಬ್ಲ್ಯಾಕ್ನೆಸ್ ಬರೋದಲ್ಲ, ಈ ಕಡೆಲ್ಲ ಬ್ಲ್ಯಾಕ್. ಮನೇಲೇ ಇರುವಂಥ ಇಂಗ್ರೀಡಿಯೆಂಟ್ಸನ್ನು ಸೇರಿಸಿ ಆ ಥರ ತೆಗೆಯೋದು ಅಂತ ಹೇಳಿ ನಾನು ಇವಾಗ ಹೇಳ್ತೀನಿ. ಸೊ ಬನ್ನಿ ಇವಾಗ ವೀಡಿಯೋದೊಳಗೆ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ವಿಸಿಟ್ ಮಾಡ್ತೀವಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಗೈಸ್ ನಾನಿಲ್ಲಿ ಇವಾಗ ಸೋಡಾ ಇದೆಯಲ್ಲ, ಎಲ್ಲ ನಮಗೆ ಸೋಡಾ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಒಂದು ಸ್ವಲ್ಪ ಸೋಡಾನ ತೊಗೊಳ್ತಾ ಇದ್ದೀನಿ. ಅಡುಗೆ ಸೋಡಾ ಅಂತ ಹೇಗೆ ಹೇಳ್ತೀವಿ ಅಥವಾ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ಹಾಕೊಳ್ಳಿ. ಸೊ ನಾನಿಲ್ಲಿ 2 ಟೀ ಸ್ಪೂನ್ ಅಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ. ಸೋಡಾ ಹಾಕ್ಕೊಂಡಾದ್ಮೇಲೆ ನೀವು ಸ್ವಲ್ಪ ಅದಕ್ಕೆ ನೋಡಿ ಸೋಡಾಕ್ಕೆ ಸ್ವಲ್ಪ ವಾಟರ್ನ ಹಾಕ್ಕೊಳ್ಬೇಕು. ವಾಟರ್ ಹಾಕ್ಕೊಂಡು ಈ ಥರ ಲೆಮನ್ ಇದೆಯಲ್ಲ, ಸೊ ಅದರಲ್ಲಿ ನೀವು ಈ ಥರ ಡಿಪ್ ಮಾಡಿ ಉಜ್ಜುವಂಥದ್ದು. ಆ್ಯಕ್ಚುಲಿ ನಾನು ಕೈಕಾಲಿಗೆಲ್ಲ ನಾನು ಇದು ಯೂಸೇ ಮಾಡಿಲ್ಲ. ಇದೀಗ ನೆಕ್ಕಿಗೆ ಮಾತ್ರ ನಾನು ಇವಾಗ ಇದನ್ನ ತೋರಿಸ್ತಾ ಇದ್ದೀನಿ. ಕೈಕಾಲಿಗೆಲ್ಲ ನಾನು ಮಾಡಿಲ್ಲ, ಏನೂ ಇಲ್ಲ. ಸೊ ಈ ಥರ ಮಾಡೋದ್ರಿಂದ ರೆಗ್ಯುಲರಾಗಿ ನೀವು ಈ ಥರ ಮಾಡ್ತಾ ಬಂದರೆ ಬ್ಲ್ಯಾಕ್ನೆಸ್ ಏನಿದೆ ಅದೆಲ್ಲ ರಿಮೂವ್ ಆಗ್ತದೆ. ಸೊ ಗೈಸ್ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮನೆಯಲ್ಲೇ ಇಟ್ಕೊಂಡು ನಮ್ಮ ನೆಕ್ನ ಯಾವ ಥರ ಕ್ಲೀನಾಗಿ ಇಟ್ಕೊಳ್ಬೋದು ಮತ್ತು ಆ ಬ್ಲ್ಯಾಕ್ನೆಸ್ನ ಯಾವ ಥರ ರಿಮೂವ್ ಮಾಡ್ಬೋದು ಅಂತ ನೀವು ನೋಡಿದ್ರಲ್ಲ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಒಂದು ವಿಡಿಯೋನೇ ಮತ್ತೆ ನಾನು ಮುಂದೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್.